ನಮಸ್ಕಾರ ಎಲ್ಲರಿಗೂ. ಅರ್ಥಾನುಸಂಧಾನಪೂರ್ವಕವಾಗಿ ಅಂತ ಹೇಳಿದರೆ ಯಾವುದೇ ಕೆಲಸವನ್ನು ಮಾಡಿ ಏನೇ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಮಾಡಿದಾಗ ಅದರ ಸಂಪೂರ್ಣ ಫಲ ನಿಮಗೆ ಲಭಿಸಲು ತುಂಬ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಸೊ ನಾನೀಗ ಹೇಳಕ್ಕೆ ಹೊರಟಿರೋದು ಏನು ಅಂತಂದರೆ ಸತ್ಯವಾನ್ ಸಾವಿತ್ರಿಯ ಕತೆ. ಈ ಸತ್ಯವಾನ್ ಸಾವಿತ್ರಿಯ ಕಥೆಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಜೀರ್ಣಿಸ್ಕೊಂಡು ನೀವು ಮಾಡಿದಾಗ ಅತಿ ಹೆಚ್ಚು ಫಲ ಸಿಗುತ್ತೆ. ಸತ್ಯವಾನ್ ಸಾವಿತ್ರಿಯ ವ್ರತವನ್ನು ನಾವು ಯಾಕೆ ಮಾಡಬೇಕು, ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದರಲ್ಲಿ ಸ್ವಲ್ಪ ಭಾಗ ನಾನು ಹೇಳ್ತೀನಿ. ಹೇಗೆ ಮಾಡಬೇಕು ಅಂತ ಮುಂದೆ ಹೇಳ್ತೀನಿ. ಮೇಜರಾಗಿ ಸತ್ಯವಾನ್ ಸಾವಿತ್ರಿಯ ವ್ರತವನ್ನು ಯಾರು ಮಾಡಬೇಕು ಅಂತಂದರೆ ಮದುವೆ ಆಗದೇ ಇರತಕ್ಕಂಥ ಹೆಣ್ಮಕ್ಳು, ಮದುವೆ ಆಗಿರುವ ಹೆಣ್ಮಕ್ಳು ಮೇಜರಾಗಿ ಈ ವ್ರತವನ್ನು ಮಾಡುವುದರಿಂದ ಗಂಡನಿಗೆ, ಪತಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗ್ತಕ್ಕಂಥ ಯೋಗ ಇಲ್ಲಿ ಸಿಗುತ್ತದೆ. ಅಷ್ಟೈಶ್ವರ್ಯ ಅಂದರೆ ಏನು? ಬರೀ ಹಣ ಅಲ್ಲ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಬಂತು. ಟೋಟಲಿ ಪತಿಯ ಆರೋಗ್ಯಕ್ಕಾಗಿ, ಪತಿಯ ಸರ್ವತೋಮುಖ ಬೆಳವಣಿಗೆಗಾಗಿ ಸತಿ ಮಾಡ್ತಕ್ಕಂಥ ಪೂಜೆ ವ್ರತ. ಇದು ವರ್ಷಕ್ಕೆ ಒಂದು ಸಾರಿ ಬರುತ್ತೆ. ಜ್ಯೇಷ್ಠ ಮಾಸದ ಹುಣ್ಣಿಮೆಯಂದು ಇದನ್ನು ಆಚರಿಸಲಾಗುತ್ತೆ. ಇದನ್ನು ಬಹಳಷ್ಟು ನಮ್ಮ ಮಹಾರಾಷ್ಟ್ರ ಹಾಗೂ ಒರಿಸ್ಸಾ ಇಲ್ಲೆಲ್ಲ ಬಹಳ ಪ್ರತೀಕವಾಗಿರ್ತಕ್ಕಂಥ, ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ವ್ರತ ಇದು. ನಮ್ಮ ಕಡೆನೂ ಮಾಡ್ತಾರೆ, ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ. ನಮ್ಮಲ್ಲಿ ವೃಕ್ಷಕ್ಕೆ ಕೊಡ್ತಕ್ಕಂಥ ಪ್ರಾಧಾನ್ಯತೆ ಅಷ್ಟು ಇಲ್ಲ. ಅವ್ರಿಗೆ ನೋಡ್ಕೊಂಡ್ರೆ ನಮ್ಮದು ಸ್ವಲ್ಪ ಕಡಿಮೆ ಇದೆ. ಸೊ ನೋಡ್ಲಾಗಿ ಈಗ ಮೇಜರಾಗಿ ಕಥೆ ವಿಭಾಗಕ್ಕೆ ಬರೋಣ. ಸೊ ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಮಕ್ಳು ನಮಗೆ ಸತ್ಯವಾನ್ನಂತಹ ಗಂಡ ಸಿಗಲಿ ಅಂತ ಬೇಡ್ಕೊಳ್ತಾರೆ. ಮದುವೆ ಆಗಿರ್ತಕ್ಕಂಥವ್ರು ನನ್ನ ಗಂಡನ ಆಯಸ್ಸು ಅತಿ ಹೆಚ್ಚಾಗಲಿ, ಇರ್ತಕ್ಕಂಥ ಕಂಟಕಗಳು ದೂರವಾಗಲಿ, ಕಷ್ಟಗಳು ಪರಿಹಾರ ಆಗಲಿ ಅಂತಕ್ಕಂಥ ಹೆಂಡತಿ ಮಾಡ್ತಾಳೆ. ಸೊ ಇದನ್ನು ಈಗ ಯಾರು ಮಾಡ್ತಾರೆ, ಯಾಕೆ ಮಾಡಬೇಕು ಅನ್ನೋದು ಗೊತ್ತಾಯಿತು ನಿಮಗೀಗ. ಈಗ ಫಸ್ಟು ಮೊದಲನೇದಾಗಿ ಕಥೆಯನ್ನು ನೋಡೋಣ, ಅದಾದಮೇಲೆ ವ್ರತವನ್ನು ತಿಳಿಸ್ತೀನಿ. ಕಥೆಯನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಕ್ಲೀನಾಗಿ ಕೇಳಿಸ್ಕೊಂಡಾದಮೇಲೆ ನಿಮಗೆ ಗೊತ್ತಾಗುತ್ತೆ ಈ ವ್ರತದ ಪ್ರಾಮುಖ್ಯತೆ ಏನು, ಈ ವ್ರತಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸರಿನಾ? ಧೈರ್ಯ, ಪ್ರೇಮ ಮತ್ತು ನಿಷ್ಠೆ ಭಾರತೀಯ ಸಂಸ್ಕೃತಿಯಲ್ಲಿ ಸತಿ ಧರ್ಮದ ಪ್ರತೀಕವಾಗಿದೆ. ಸತ್ಯವಾನ್ ಸಾವಿತ್ರಿಯ ಕಥೆಯು ಮಹಾಭಾರತದ ವನಪರ್ವದಲ್ಲಿ ನಡೆಯುತ್ತದೆ. ಮೇಜರಾಗಿ ನಾವಿಲ್ಲಿ ಕ್ಯಾರೆಕ್ಟರ್ಸ್ ಏನೇನು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದು ನಡೀತಕ್ಕಂಥದ್ದು ಪ್ಲೇಸು ಮದ್ರಾ ಅಂತಕ್ಕಂಥ ದೇಶ. ಮದ್ರಾ ದೇಶದ ರಾಜ ಅಶ್ವಪತಿ, ರಾಣಿ ಮಾಳವಿಕಾ. ಅಶ್ವಪತಿ ಹಾಗೂ ಮಾಳವಿಕಾ ಒಂದು ಕಾಡಲ್ಲಿ ಬಂದು ನೆಲೆಸಿರ್ತಾರೆ. ಯಾಕೆ ಅವ್ರು ಕಾಡಲ್ಲಿ ಬಂದು ನೆಲೆಸಿರ್ತಾರೆ ಅಂತ ಪ್ರಶ್ನೆ ಹಾಕಿದರೆ, ಅವರು ರಾಜ್ಯದ ರಾಜರು ಅರಮನೆಯನ್ನು ಬಿಟ್ಟು ಕಾಡಲ್ಲಿ ಬಂದು ನಿವಾಸಿಸ್ತಿರ್ತಾರೆ. ಯಾಕೆ ಅಂತಂದರೆ ಅವರಿಗೆ 18 ವರ್ಷಗಳ ಕಾಲ ಮಕ್ಕಳಾಗಿರಲ್ಲ. ಆ ಕಾರಣವಾಗಿ ಆ ಸತಿಪತಿಯರಿಬ್ಬರು ಸಾವಿತ್ರರಿಗೆ ನಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸಾವಿತ್ರರಿಗೆ ಹೋಮ ಹವನ ಪ್ರತಿನಿತ್ಯ 10,000 ಹವಿಸ್ಸನ್ನು ಕೊಟ್ಟು ಹೋಮ ಯಜ್ಞಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. 18 ವರ್ಷಗಳ ಕಾಲ ಅವರು ಹೋಮ ಮಾಡಿದ ಮೇಲೆ ಸಾವಿತ್ರಾದೇವಿಯು ಅಂದರೆ ಗಾಯತ್ರಿ ದೇವಿಯು ವರ ಕೊಡ್ತಾಳೆ, ನಿನಗೆ ಒಂದು ಹೆಣ್ಣು ಮಗು ಜನಿಸಲಿದೆ ಅಂತ ಅವರಿಗೆ ವರ ಪ್ರಾಪ್ತಿಯಾಗುತ್ತೆ. ನಾವಿಲ್ಲಿ ತಿಳ್ಕೋಬೇಕು, ಸಾವಿತ್ರರು ಅಂತಂದರೆ ಸೂರ್ಯಾಸ್ತದ ನಂತರ ಸೂರ್ಯೋದಯದವರೆಗೆ ಸೂರ್ಯದೇವರನ್ನು ಸಾವಿತ್ರರು ಎಂದು ಕರೆಯುತ್ತಾರೆ. ಅದೇ ರೀತಿ ನಾವು ಗಾಯತ್ರಿ ದೇವಿಯನ್ನು ನೋಡಿದಾಗ, ಗಾಯತ್ರಿ ಮಂತ್ರವನ್ನು ನೋಡಿದಾಗ, ಗಾಯತ್ರಿ ಮಂತ್ರದ ಅರ್ಥವನ್ನು ನಾವು ಹೇಳ್ತಾ ಹೋದರೆ ತುಂಬ ದೊಡ್ಡ ವಿಸ್ತಾರವಾದ ಅರ್ಥ ಅದು. ನಾನು ಅದರಲ್ಲಿ ಒಂದು ಲೈನನ್ನು ತಗೊಂತೀನಿ. ಏನು ಅಂತಂದರೆ, ಭೂಮಿಯ ಮೇಲೆ ಬೀಳ್ತಕ್ಕಂಥ ಅಪಾರವಾದ ಸೂರ್ಯ ಕಿರಣದ ಶಕ್ತಿ ಅಂತಕ್ಕಂಥ ಒಂದು ಭಾಗ ಬರುತ್ತೆ ಅದರಲ್ಲಿ. ಅಂದರೆ ಗಾಯತ್ರಿ ದೇವಿಗೂ ಸೂರ್ಯ ದೇವನಿಗೂ ಆಧ್ಯಾತ್ಮಿಕವಾದ ಅಗಾಧವಾದ ನಂಟಿದೆ. ಆ ನಂಟಿಗೋಸ್ಕರ ಸೂರ್ಯದೇವನನ್ನು ಗಾಯತ್ರಿ ಮಂತ್ರದ ಜಪದಿಂದ
10,000 ಹವಿಸ್ಸನ್ನು ಪ್ರತಿನಿತ್ಯ ಕೊಟ್ಟು ಅವರು ಪೂಜೆ ಮಾಡಿದಾಗ ಏನಾಗುತ್ತೆ, ಅವರಿಗೆ 18 ವರ್ಷಗಳಾದಮೇಲೆ ಪ್ರಾಪ್ತಿಯಾಗುತ್ತೆ. ಒಂದು ಹೆಣ್ಣು ಮಗು ಕೆಲವು ತಿಂಗಳುಗಳಾಗ್ತವೆ, ಕೆಲವು ತಿಂಗಳಾದಮೇಲೆ ಆ ಮಗು ಜನಿಸುತ್ತೆ. ಆ ಜನಿಸಿರ್ತಕ್ಕಂಥ ಹೆಣ್ಣು ಮಗುವಿಗೆ ಅಶ್ವಪತಿಯಾಗಿರ್ತಕ್ಕಂಥ ರಾಜ ಹಾಗೂ ಮಾಳವಿಕ ಏನು ಮಾಡ್ತಾರೆ ಅಂದರೆ, ಇದು ಸಾವಿತ್ರರಿಗೆ ನಡ್ಕೊಂಡಾಗ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗು, ಹಾಗಾಗಿ ಇದನ್ನು ಸಾವಿತ್ರಿ ಅಂತಲೇ ಹೆಸರಿಡೋಣ ಅಂತ ಇಲ್ಲಿಗೆ ಆ ಮಗುವಿಗೆ ಸಾವಿತ್ರಿ ಎಂದು ಹೆಸರಿಡಲಾಯಿತು. ಗೊತ್ತಾಯ್ತಲ್ಲ? ಮೇಜರ್ ಆಗಿ ಯಾವ ದೇಶ? ಮದ್ರಾ ದೇಶ. ರಾಜ ರಾಣಿ 18 ವರ್ಷ ಆದರೂ ಮಕ್ಕಳಾಗಿರಲ್ಲ, ಅವ್ರು ನಡ್ಕೊಳ್ತಕ್ಕಂಥದ್ದು ಸಾವಿತ್ರಾ ದೇವಿಗೆ, ಅವರ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಮಗು ಸಾವಿತ್ರಿ. ಅದಕ್ಕೆ ಸಾವಿತ್ರಿ ಅಂತಲೇ ಹೆಸರಿಡ್ತಾರೆ. ಇಷ್ಟ ಆಯ್ತಲ್ವ? ಈಗ ನೆಕ್ಸ್ಟ್ ನೋಡೋದಾದರೆ, ಈ ಸಾವಿತ್ರಿ ಹೇಗಿದ್ದಾಳೆ ಅಂತ ತಿಳ್ಕೊಬೇಕು ನಾವು. ಸಾವಿತ್ರಿಯು ಮಹಾನ್ ಪತಿವ್ರತೆ ಅನ್ನೋಕ್ಕಿಂತ ಮುಂಚೆ ಸಾವಿತ್ರಿಯು ಬಹಳಷ್ಟು ಪರಿಶುದ್ಧವಾಗಿರ್ತಾಳೆ, ಅತ್ಯಂತ ನಿಷ್ಕಲ್ಮಶವಾಗಿರ್ತಾಳೆ, ಅತ್ಯಂತ ಸುಂದರಿಯಾಗಿರ್ತಾಳೆ. ಬಾಹ್ಯದಲ್ಲೂ ಆಂತರಿಕವಾಗಿಯೂ ಎರಡರಲ್ಲೂ ಅವಳು ಸುಂದರವಾಗಿರ್ತಾಳೆ. ಆಂತರಿಕ ಸೌಂದರ್ಯತೆ ಹಾಗೂ ಬಾಹ್ಯ ಸೌಂದರ್ಯತೆ ಎರಡೂ ಅವಳಲ್ಲಿರುತ್ತೆ. ಅತ್ಯಂತ ಪವಿತ್ರವಾಗಿರ್ತಾಳೆ. ಯಾರೋ? ಸಾವಿತ್ರಿ. ಅವಳಿಗೆ ವಯಸ್ಸಾಗ್ತಾ ಬರುತ್ತೆ. ವಯಸ್ಸಾದ ಮೇಲೆ ಅಶ್ವಪತಿಗೆ ಚಿಂತೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಮಾಡೋದು, ನನ್ನ ಮಗಳಿಗೆ ವಯಸ್ಸಾಗ್ತಾ ಇದೆ, ಮದುವೆ ಮಾಡಬೇಕು ಅಂತ. ಅವಾಗ ಏನು ಮಾಡ್ತಾರೆ, ಮದುವೆ ಮಾಡಬೇಕು ಅಂದಾಗ ಎಲ್ಲ ಸ್ವಯಂವರ ಏರ್ಪಡಿಸ್ತಾರೆ. ಸಾಕಷ್ಟು ವರರು ಬಂದು ಹೋಗ್ತಾರೆ, ಸಾಕಷ್ಟು ಜನ ನೋಡ್ತಾರೆ. ಯಾರು ಇವಳನ್ನ ಮದುವೆ ಆಗೋಕ್ಕೆ ಬರಲ್ಲ. ಯಾಕೆ ಮದುವೆ ಆಗಕ್ಕೆ ಬರಲ್ಲ ಅಂದರೆ, ಅವಳ ಸೌಂದರ್ಯವನ್ನು ನೋಡಿ, ಅವಳ ಪವಿತ್ರತೆಯನ್ನು ನೋಡಿ ಅವಳಿಗೆ ನಾವು ಸರಿಯಾದ ಜೋಡಿ ಅಲ್ಲ ಅಂತ ಎಷ್ಟೋ ವರಗಳು ಹಿಂಜರಿತಾರೆ, ಎಷ್ಟೋ ರಾಜರು ಹಿಂದೋಗ್ತಾರೆ. ಅದೇ ರೀತಿ ಅವಳನ್ನು ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅಲ್ಲೇ ಸುಟ್ಟು ಭಸ್ಮ ಆಗ್ತಿದ್ರಂತ ಅವರು. ಅಷ್ಟು ಪವಿತ್ರವಾಗಿದ್ಲಂತೆ ಸಾವಿತ್ರಿ. ಆವಾಗ ಏನಾಯಿತು, ಕೊನೆಗೆ ಅಶ್ವಪತಿ ರಾಜ ತುಂಬ ಚಿಂತಾಕ್ರಾಂತನಾಗ್ತಾನೆ. ಏನಪ್ಪ, ಮಗಳಿಗೆ ವಯಸ್ಸಾಯಿತು, ಮದುವೆ ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಅದೃಷ್ಟಕ್ಕೆ, ನಮ್ಮ ಮಾಡಿರ್ತಕ್ಕಂಥ ಪೂಜಾ ಫಲಕ್ಕೆ ಮಗಳು ಹುಟ್ಟಿದ್ದಾಳೆ, ಅವಳು ಬೆಳೆದು ನಿಂತಿದ್ದಾಳೆ, ಅವಳಿಗೆ ಏನಾದರೂ ಮಾಡಬೇಕಂದ್ರೆ ಮದುವೆ ಮಾಡೋಕ್ಕಾಗ್ತಾ ಇಲ್ಲಲ್ಲ ಅಂತ ಚಿಂತಾಕ್ರಾಂತರಾಗ್ತಾರೆ. ಆವಾಗ ತಂದೆ ಆಗಿರ್ತಕ್ಕಂಥ ಅಶ್ವಪತಿ ತನ್ನ ಮಗಳನ್ನು ಕರೆಸಿ ಹೇಳ್ತಾನೆ, ನೋಡಮ್ಮ, ನಿನಗೆ ನನ್ನ ಕೈಯಿಂದ ಮದುವೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ನೀನು ದಯವಿಟ್ಟು ತಪ್ಪು ತಿಳಿಬೇಡ, ನಿನ್ನ ವರನನ್ನು ನೀನೇ ಹುಡುಕಿಕೋ ಅಂತ ಅಶ್ವಪತಿ ರಾಜ ತನ್ನ ಮಗಳಿಗೆ ಹೇಳ್ತಾನೆ. ಆವಾಗ ಮಗಳು ಏನು ಮಾಡ್ತಾಳೆ, ಸಾವಿತ್ರಿ ಸರಿ ಆಯಿತು ಅಂತ ಹೇಳಿ ಸಾವಿತ್ರಿಯು ತೀರ್ಥಯಾತ್ರೆ ಪ್ರಾರಂಭ ಮಾಡಿರ್ತಾಳೆ. ಪ್ರಾರಂಭ ಮಾಡಿ ಹೀಗೆ ಕೆಲವು ದಿನಗಳು ಸಾಗ್ತಾ ಹೋಗುತ್ತೆ. ಎಲ್ಲ ದೇಶಗಳನ್ನು ದಾಟ್ತಾ ಅವಳು ಬರ್ತಾಳೆ. ಅವಳು ಬಂದು ಸೇರ್ತಕ್ಕಂಥದ್ದು ಶಾಲ್ವಾ ಅಂತಕ್ಕಂಥ ಪ್ರದೇಶಕ್ಕೆ. ಅಲ್ಲಿ ಆ ಪ್ರದೇಶದ ಕಾಡಿನಲ್ಲಿ ಅವಳು ಬಂದಾಗ ಏನು ನಡೆಯುತ್ತೆ ಅಂತಂದರೆ, ಅಲ್ಲಿ ಒಬ್ಬ ಯುವಕ ಕಟ್ಟಿಗೆಯನ್ನು ಕಡಿತಾ ಇರ್ತಾನೆ. ಕಟ್ಟಿಗೆಯನ್ನು ಕಡಿಯೋದು ನೋಡಿ ಅವಳಿಗೆ ತುಂಬ ಮನಸ್ಸು ಹೊತ್ತು ಒಂದೇ ಕ್ಷಣಕ್ಕೆ ಆ ಯುವಕನಿಗೆ ಎಲ್ಲವನ್ನು ಅರ್ಪಿಸಿಬಿಡ್ತಾಳೆ. ತನುಮನವನ್ನು ಆ ಯುವಕನಿಗೆ ಅರ್ಪಿಸಿದ ಕೂಡಲೇ ಅಲ್ಲಿಗೆ ಅವಳು ನಿಶ್ಚಯಿಸ್ತಾಳೆ, ನಾನು ಮದುವೆ ಅಂತ ಆದರೆ ಇವನನ್ನೇ ಎಂದು. ಆ ದೇಶದ ಶಾಲ್ವಾ ದೇಶದ ರಾಜ ದ್ಯುಮತ್ಸೇನ ಹಾಗೂ ದ್ಯುಮತ್ಸೇನನ ಹೆಂಡತಿ ಹಾಗೂ ಮಗ ಸತ್ಯವಾನ್ ಎಲ್ಲರೂ ಕೂಡ ಕಾಡಿನಲ್ಲಿ ಬಂದು ವಾಸಿಸುತ್ತಾ ಇರ್ತಾರೆ. ಯಾಕೆ ಅಂತಂದರೆ, ದ್ಯುಮತ್ಸೇನ ಒಬ್ಬ ಅಂಧ. ತಾನು ಅಂಧನಾಗಿರುವ ಕಾರಣ ತನ್ನ ಸ್ವಂತದವರೇ ಅವನಿಗೆ ಮೋಸ ಮಾಡಿ ರಾಜ್ಯದಿಂದ ಬಹಿಷ್ಕಾರ ಹಾಕಿತಾರೆ. ಆವಾಗ ದ್ಯುಮತ್ಸೇನ ಹಾಗೂ ಹೆಂಡತಿ ಹಾಗೂ ಸತ್ಯವಾನ್ ಈ 3 ಜನನು ಕಾಡಿನಲ್ಲಿ ಬಂದಿರ್ತಾರೆ. ಆವಾಗ ಅವನು ಕಟ್ಟಿಗೆ ಕಡಿಯಕ್ಕೆ ಹೋದಾಗ ಆ ಸಂದರ್ಭವನ್ನು ನೋಡಿರ್ತಕ್ಕಂತಹ ಸಾವಿತ್ರಿ, ಸತ್ಯವಾನನ್ನು ನೋಡಿರ್ತಕ್ಕಂಥ ಸಾವಿತ್ರಿಯು ಅಲ್ಲಿ ಮನಸ್ಸೋತು ವಾಪಸ್ ಅಶ್ವಪತಿ ತನ್ನ ತಂದೆ ಹತ್ರ ಸಾವಿತ್ರಿಯು ಬರ್ತಾಳೆ. ಆವಾಗ ಅಶ್ವಪತಿಯ ಮುಂದೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನಾನು ಒಬ್ಬ ಸತ್ಯವಾನ್ ಅಂತಕ್ಕಂಥ ವರವನ್ನು ನೋಡಿದ್ದೀನಿ, ಯುವಕನನ್ನು ನೋಡಿದ್ದೀನಿ. ನಾನು ಮದುವೆ ಅಂತ ಆದರೆ ಅವನೊಬ್ಬನನ್ನೇ
ಅಂತ ಅವಳು ಹೇಳ್ತಾಳೆ. ಹೇಳಿದ ತಕ್ಷಣವೇ ಅಲ್ಲಿಗೆ ನಾರದ ಮುನಿಗಳು ಬರ್ತಾರೆ. ನಾರದ ಮುನಿಗಳು ಬಂದಾಗ ಏನು ಅಂತ ವಿಷಯ ವಿಚಾರಿಸಿದಾಗ ಅವಳು ಹೇಳ್ತಾಳೆ ಸತ್ಯವಾನನ ಬಗ್ಗೆ. ಅದನ್ನೆಲ್ಲ ಹೇಳಿದ ತಕ್ಷಣ ನಾರದ ಮುನಿಯವರು ಇವರ ಜಾತಕವನ್ನು ಪರೀಕ್ಷಿಸಿ ಹಾಗೂ ಅವರ ವಿದ್ಯಾಶಕ್ತಿಯಿಂದ ಅದನ್ನೆಲ್ಲ ಆಲೋಚನೆ ಮಾಡಿ ನೋಡಿದಾಗ ಆ ಕ್ಷಣದಲ್ಲಿನೇ ನಾರದ ಮುನಿಗಳು ಹೇಳ್ತಾರೆ, ಸತ್ಯವಾನನಿಗೆ 1 ಸಂವತ್ಸರ ಮಾತ್ರ ಆಯಸ್ಸಿರೋದು ಎಂದು. 1 ಸಂವತ್ಸರ ಅಂದರೆ 1 ವರ್ಷ. ನೀನು ನೋಡಿದೆಯಲ್ಲಮ್ಮ ಹುಡುಗ, ಆ ಸತ್ಯವಾನ್ ಅಂತಕ್ಕಂಥ ಯುವಕ, ಅವನು ಎಲ್ಲದರಲ್ಲೂ ದಿ ಬೆಸ್ಟ್, ಎಲ್ಲದರಲ್ಲೂ ತುಂಬ ಹೆಸರನ್ನು ಪಡೆದಿರ್ತಕ್ಕಂತಹ ಮನುಷ್ಯ ಅವನು, ವ್ಯಕ್ತಿ ಅವನು, ಪರಿಶುದ್ಧವಾದವ, ಗೌರವಾನ್ವಿತನು ಹಾಗೂ ಅತಿ ಹೆಚ್ಚು ಸಾಮರ್ಥ್ಯ, ಧೈರ್ಯ, ಬಲವನ್ನು ಹೊಂದಿರತಕ್ಕಂಥವನು. ಆದರೆ ಅವನಿಗೆ ಆಯಸ್ಸಿಲ್ಲ ಅಂತ ನಾರದ ಮುನಿಗಳು ಹೇಳ್ತಾರೆ. ನಾರದ ಮುನಿಗಳು ಹಾಗೆ ಹೇಳಿದ ತಕ್ಷಣವೇ ಅಶ್ವಪತಿ ತನ್ನ ಮಗಳಿಗೆ ಹೇಳ್ತಾನೆ, ನೋಡಮ್ಮ ತಾಯಿ, ನೋಡಮ್ಮ ಮಗಳೇ, ನೀನು ಬೇರೆ ಯಾವುದಾದ್ರೂ ವರನನ್ನು ನೋಡ್ಕೋ ಅಂತ ಅಶ್ವಪತಿ ಹೇಳ್ತಾನೆ. ಅಶ್ವಪತಿ ಹೇಳಿದ ತಕ್ಷಣ ಸಾವಿತ್ರಿಯು ಹೇಳ್ತಾಳೆ, ನಾನು ಮದುವೆ ಅಂತ ಆದರೆ ಅವನನ್ನು ಬಿಟ್ಟು ಮತ್ಯಾರನ್ನು ನಾನು ಭಾವಿಸಿಕೊಳ್ಳಲಾರೆ, ಒಬ್ಬನಿಗೆ ಮನಸ್ಸು ಒಬ್ಬನಿಗೆ ದೇಹವನ್ನು ಕೊಡಲಾರೆ ಅಂತ ಸ್ಪಷ್ಟವಾಗಿ ಖಡಾಖಂಡಿತವಾಗಿ ನಾರದ ಮುನಿಯ ಮುಂದೆನೇ ಸಾವಿತ್ರಿಯು ತನ್ನ ಮನಸ್ಸಿನ ಆಳವನ್ನು ವ್ಯಕ್ತಪಡಿಸ್ತಾಳೆ. ಆವಾಗ ನಾರದ ಮುನಿಯವರು ಎಲ್ಲ ರೀತಿ ಇವಳ ದೃಢತೆ, ನಿಷ್ಠೆ ಹಾಗೂ ಧೈರ್ಯವನ್ನು ನೋಡಿ ಇದಕ್ಕೆ ಬೇರೆ ದಾರಿಯೇ ಇಲ್ಲ ಎಂದು ತಿಳಿದು ಅವರೇನು ಮಾಡ್ತಾರೆ, ನಾರದ ಮುನಿಗಳು ಸರಿ. ಆವಾಗ ನಾರದ ಮುನಿಗಳೇ ದ್ಯುಮತ್ಸೇನನ ಹತ್ತಿರ ಬಂದು ಸತ್ಯವಾನ್ ಹಾಗೂ ಸಾವಿತ್ರಿಯ ಮದುವೆ ವಿಚಾರದ ಬಗ್ಗೆ ಬಂದು ತಿಳಿಸ್ತಾರೆ. ಅದಾದ ನಂತರ ಸಾವಿತ್ರಿಯ ತಂದೆ ತಾಯಿಯನ್ನು ಒಪ್ಪಿಸುವುದು ಒಂದು ರೀತಿ ಕೆಲಸ ಆದರೆ, ದ್ಯುಮತ್ಸೇನ ಏನಂತ ಹೇಳ್ತಾನೆ ಅಂದರೆ, ಈಗ ಇರ್ತಕ್ಕಂಥ ಸಾವಿತ್ರಿಯು ಅತ್ಯಂತ ವೈಭೋಗದಲ್ಲಿ ಬೆಳೆದಿರ್ತಕ್ಕಂಥವಳು, ಅವಳಿಗೆ ರಾಜ ಅಂತಸ್ತಿಕೆ, ರಾಜ ವೈಭೋಗ ಇವನ್ನೆಲ್ಲ ನಾವು ಅವಳಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ರಾಜ್ಯದಿಂದ ನಮ್ಮ ಸ್ವಂತದವರೇ ನಮಗೆ ಮೋಸ ಮಾಡಿ ನಾವು ಈಗ ಕಾಡಲ್ಲಿ ಬಂದಿದ್ದೀವಿ. ಇದನ್ನೆಲ್ಲ ಸಾವಿತ್ರಿಯು ಸಹಿಸಿಕೊಳ್ಳಬೇಕಲ್ಲವೇ ಎಂದು ದ್ಯುಮತ್ಸೇನನಿಗೆ ಚಿಂತೆ ಆಯಿತು. ಮೊದಲೇ ದ್ಯುಮತ್ಸೇನ ಒಬ್ಬ ಅಂಧ. ಇದನ್ನೆಲ್ಲ ವಿಚಾರ ಮಾಡಲಾಗಿ ಹೇಳಿದಾಗ ನಾರದ ಮುನಿಗಳು ಇದನ್ನೆಲ್ಲ ಕಂಡು ಒಪ್ಪಿಸ್ತಾರೆ ದ್ಯುಮತ್ಸೇನನಿಗೆ. ನಮ್ಮ ಸಾವಿತ್ರಿಯು ಸತ್ಯವಾನನನ್ನು ಇಷ್ಟಪಟ್ಟಿದ್ದಾಳೆ, ಮದುವೆ ಅಂತ ಆದರೆ ಸತ್ಯವಾನನನ್ನೇ ಎಂದು ಖಡಾಖಂಡಿತವಾಗಿ ಹೇಳಿದ್ದಾಳೆ. ಇದರ ಇಚ್ಛೆಯನ್ನು ನಾವು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳಿ ಅವರಿಗೆ ಎಲ್ಲ ರೀತಿಯೂ ಕನ್ವಿನ್ಸ್ ಮಾಡ್ತಾರೆ ನಾರದ ಮುನಿಗಳು, ಅಶ್ವಪತಿ ಎಲ್ಲರೂ ತಿಳಿಸಿದಾಗ ಆವಾಗ ದ್ಯುಮತ್ಸೇನ ಒಪ್ತಾನೆ. ಆಯಿತು, ಮಕ್ಕಳಿಗೆ ಮದುವೆ ಮಾಡಿಸ್ಬೇಡ ಅಂತ ನಿರ್ಧಾರಕ್ಕೆ ಬರ್ತಾರೆ. ಆವಾಗ ಇಬ್ಬರ ಮದುವೆ ಅತ್ಯಂತ ವಿಜೃಂಭಣೆಯಿಂದ ಮದುವೆ ಆಯಿತು. ಮದುವೆ ಆದ ನಂತರ ಸಾವಿತ್ರಿಯು ಅತ್ಯಂತ ಗೌರವದಿಂದ ಅತ್ತೆ ಮಾವಂದರ ಜೊತೆ ವರ್ತಿಸುತ್ತಾ ಅತ್ತೆ-ಮಾವಂದ್ರ ಜೊತೆ ಅತ್ಯಂತ ಗೌರವದಲ್ಲಿ ಇರ್ತಾಳೆ ಸಾವಿತ್ರಿಯು. ಅದಾದ ಮೇಲೆ ಗಂಡನ ಹತ್ರ ಅತ್ಯಂತ ಪ್ರೀತಿಯಾಗಿ ಅತ್ಯಂತ ಗೌರವದಿಂದ ಎಲ್ಲ ರೀತಿಯಾದ ಗುಣಗಳನ್ನು ಸಾವಿತ್ರಿಯು ಪಡ್ಕೊಂಡು ಎಲ್ಲಿ ಹೇಗೆ ಇರಬೇಕೋ ಹಾಗೆ ಇದ್ದು ಅತ್ತೆ ಮಾವಂದರಿಗೆ ಗೌರವ ಕೊಡ್ತಾ ಗಂಡನಿಗೆ ಪ್ರೀತಿಯನ್ನು ಕೊಡ್ತಾ ಹೀಗೆ ದಿನವನ್ನು ಕಳೀತಾ ಬರ್ತಾಳೆ. 8 ತಿಂಗಳು, 9 ತಿಂಗಳು, 10 ತಿಂಗಳು, 12ನೇ ತಿಂಗಳಾಗ್ತಾ ಬರುತ್ತೆ. ಆವಾಗ ನಾರದ ಮುನಿಗಳು ಹೇಳಿರ್ತಕ್ಕಂತಹ ಸತ್ಯ ನೆನಪಾಗುತ್ತೆ ಸಾವಿತ್ರಿಗೆ. ಆ ಕ್ಷಣದಲ್ಲಿ ಸಾವಿತ್ರಿ ಒಂದು ಅತ್ಯಂತ ಕಠಿಣವಾದ ವ್ರತವನ್ನು ಪ್ರಾರಂಭ ಮಾಡ್ತಾಳೆ. ಆ ಸಮಯದಲ್ಲಿ ಇವಳು ಮಾಡ್ತಾ ಇರ್ತಕ್ಕಂಥ ವ್ರತದ ಕಠಿಣತೆಯನ್ನು ದ್ಯುಮತ್ಸೇನ, ಯಾಕಮ್ಮ ಇಂಥ ಕಠಿಣ ವ್ರತವನ್ನು ಕೈಗೊಂಡಿದೆಯಾ, ಯಾಕೆ ಇಷ್ಟು ಕಷ್ಟ ಅಂತ ಕೇಳಿದಾಗ ಆವಾಗ ಸಾವಿತ್ರಿ ಯಾವುದೇ ರೀತಿಯಾದ ಸತ್ಯವನ್ನು ಬಿಟ್ಕೊಡಲ್ಲ, ಏನನ್ನೂ ಹೇಳಲ್ಲ. ಅವಳು ಇದರಿಂದ ಒಳ್ಳೆಯದಾಗತ್ತೆ, ನಾನು ಮಾಡ್ತಾ ಇದ್ದೀನಿ, ಗಂಡನನ್ನು ಸಾವು ಹತ್ರ ಬರ್ತಾ ಇದೆ,
ಈ ಯಾವ ವಿಚಾರವನ್ನು ತಂದೆ ತಾಯಿಗಳಿಗೆ ಹೇಳಲ್ಲ, ಅವಳು ಅತ್ತೆ ಮಾವಂದ್ರಿಗೆ ಹೇಳಲ್ಲ. ತನ್ನ ಪಾಡಿಗೆ ತಾನು ವ್ರತವನ್ನು ಕೈಗೊಳ್ತಾಳೆ. 3 ದಿನಗಳ ಅತ್ಯಂತ ಕಠಿಣ ವ್ರತ. ಈ 3 ದಿನಗಳ ವ್ರತವನ್ನು ಕೈಗೊಳ್ತಾಳೆ. ಯಾವ ರೀತಿಯಾಗಿ ವ್ರತ ಇರುತ್ತೆ ಅಂದರೆ 3 ದಿನ ಅತ್ಯಂತ ಕಠಿಣವಾದ ಉಪವಾಸ, ಬಂದಿರತಕ್ಕಂಥ ಸೌಭಾಗ್ಯವತಿಯರಿಂದ ಆಶೀರ್ವಾದ ಪಡ್ಕೊಳ್ಳುವುದು, ಸುಮಂಗಲಿಯಾಗಿರಮ್ಮ ಅಂತ ಎಲ್ಲರ ಕಡೆಯಿಂದ ಆಶೀರ್ವಾದ ತಗೊಳ್ಳೋದು, ಅವರಿಗೆಲ್ಲ ಉಡಿ ಕೊಡೋದು. ಹೀಗೆ 1 ದಿನ ಆಯಿತು, 2 ದಿನ ಆಯಿತು, 3ನೇ ದಿನ ಬಂತು. ಅಂದರೆ ಸತ್ಯವಾನ್ ಸಾಯ್ತಕ್ಕಂಥ ಕೊನೆಯ ದಿನ. ಆ ದಿನದಂದು ಸತ್ಯವಾನ್ ಯಥಾ ರೀತಿ ದಿನದ ಪ್ರಕಾರ ಕಟ್ಟಿಗೆ ಕಡಿಯಲು ಹೋಗ್ತಾನೆ. ಕಟ್ಟಿಗೆ ಕಡಿಯಲು ಹೋದಾಗ ಅಲ್ಲಿ ಆವಾಗ ಸಾವಿತ್ರಿ ನಾನು ಕೂಡ ಕಟ್ಟಿಗೆ ತರಲಿಕ್ಕೆ ನಾನು ಬರ್ತೀನಿ ಎಂದು ಹಠ ಮಾಡಿ ಕೂಡ್ತಾಳೆ. ಆವಾಗ ಸತ್ಯವಾನ್ ಆಯಿತು ಸರಿ ಅಂತ ಸತ್ಯವಾನ್ ಕೂಡ ಸಾವಿತ್ರಿಯನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ತಾ ಹೋಗ್ತಾ ಕಾಡಿನ ಮಧ್ಯಭಾಗದಲ್ಲಿ ಹೋಗ್ತಾರೆ, ಕಟ್ಟಿಗೆಯನ್ನು ಕಡಿತಾ ಇರ್ತಾರೆ. ಆವಾಗ ಸತ್ಯವಾನನಿಗೆ ಅತ್ಯಂತ ತಲೆ ಮತ್ತು ಬಂದಂಗಾಗಿ, ಸುತ್ತು ಬಂದಂಗಾಗಿ ಅಲ್ಲೇ ತಲೆ ತಿರುಗಿ ಬೀಳೋ ಥರ ಆಗ್ತಾನೆ. ಆವಾಗ ಸತ್ಯವಾನನು ಸಾವಿತ್ರಿಯ ಮಡಿಲಿನಲ್ಲಿ ಮಲ್ಕೊಂಡು ವಿಶ್ರಾಂತಿಸ್ತಾ ಇರ್ತಾನೆ. ಯಮನ ದೂತರುಗಳು ಅಲ್ಲಿ ಬಂದು ನಿಂತಿರ್ತಾರೆ. ಆದರೆ ಯಮನ ದೂತನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಮನ ದೂತರು ಹಾಗೆ ಹೊರಟು ಹೋಗ್ತಾರೆ ಯಮನ ಹತ್ರ ವಾಪಸ್ ಹೋಗಿ ಅಲ್ಲಿ ಯಮನ ಮುಂದೆ ಎಲ್ಲವನ್ನು ಹೇಳ್ತಾರೆ. ನಾವು ಹೀಗೆ ಸತ್ಯವಾನನ ಆತ್ಮವನ್ನು ತರಲಿಕ್ಕೆ ಹೋದಾಗ ಅಲ್ಲಿ ಈ ಸಾವಿತ್ರಿಯ ರಥ, ಸಾವಿತ್ರಿಯ ಪೂಜೆ, ನಿಷ್ಠೆ ಅದೆಲ್ಲದಕ್ಕೂ ಅಡ್ಡ ಬರುತ್ತೆ. ಆವಾಗ ಯಮಧರ್ಮರಾಯನು ನಾನೇ ಖುದ್ದಾಗಿ ಬರ್ತೀನಿ ಸತ್ಯವಾನನ ಪ್ರಾಣವನ್ನು ತೆಗೆದುಕೊಳ್ಳಲು ಅಂತ ಸತ್ಯವಾನನು ಸಾವಿತ್ರಿಯ ಮಡಿಲಿನ ಮೇಲೆ ಮಲಗಿರ್ತಾನೆ. ಅವರು ಇರ್ತಕ್ಕಂತಹ ಸ್ಥಳವೇ ವಟವೃಕ್ಷ, ಆಲದ ಮರ. ಆಲದ ಮರದ ಕೆಳಗೆ ಸಾವಿತ್ರಿಯು ಕೂತಿರ್ತಾಳೆ. ಸಾವಿತ್ರಿಯ ಮಡಿಲಲ್ಲಿ ಸತ್ಯವಾನ್ ಮಲಗಿರ್ತಾನೆ. ಆ ಸಮಯಕ್ಕೆ ಯಮಧರ್ಮರಾಯ ಬಂದು ನಿಲ್ತಾನೆ. ಬಂದು ಆ ಸತ್ಯವಾನನ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಹೋಗ್ಬೇಕಾದಾಗ ಏನು ಮಾಡ್ತಾಳೆ ಸಾವಿತ್ರಿ, ಅವನನ್ನು ಹಿಂಬಾಲಿಸ್ತಾನೇ ಹೋಗ್ತಾಳೆ. ಆವಾಗ ಯಮಧರ್ಮರಾಯ ನಿಂತು ಕೇಳ್ತಾನೆ, ನೋಡು, ನಮ್ಮ ಯಮಲೋಕದಲ್ಲಿ ಜೀವಂತ ಇರುವವರಿಗೆ ಸ್ಥಳವಿಲ್ಲ, ಸತ್ತವರಿಗೆ ಮಾತ್ರ ಅಲ್ಲಿ ಸ್ಥಳ, ಬದುಕಿರುವವರಿಗೆ ಅಲ್ಲಿ ಸ್ಥಳವಿಲ್ಲ ಎಂದು ಯಮಧರ್ಮರಾಯ ಸ್ಪಷ್ಟಪಡಿಸ್ತಾನೆ. ಆದರೆ ಅವಳು ಏನು ಕೇಳಲ್ಲ. ಅವಳು ಸುಮ್ಮನೆ ಬರ್ತಾನೆ ಇರ್ತಾಳೆ, ಇವನ ಹಿಂದೆ ಬರ್ತಾನೆ ಇರ್ತಾಳೆ. ಆವಾಗ ಇವಳ ನಿಷ್ಠೆ ಹಾಗೂ ಇವಳ ಅಚಲವಾದ ಪ್ರಯತ್ನವನ್ನು ನೋಡಿ ಯಮಧರ್ಮರಾಯ ಕೇಳ್ತಾನೆ, ಯಾಕಮ್ಮ ತಾಯಿ, ನಾನು ಹೇಳಿದ್ದು ತಿಳಿತಾ ಇಲ್ವಾ ಅನ್ನೋ ಲೆಕ್ಕಕ್ಕೆ ಅವನು ಕೇಳ್ತಾನೆ. ಯಮಧರ್ಮರಾಯ, ಸಾವಿತ್ರಿ, ನಿನಗೇನಾದರೂ ವರವನ್ನು ಬೇಡ್ಕೋ, ಆದರೆ ನಿನ್ನ ಗಂಡನ ಜೀವವನ್ನು ಬಿಟ್ಟು ಅಂತ ಯಮಧರ್ಮರಾಯ ಹೇಳ್ತಾನೆ. ಆವಾಗ ಸಾವಿತ್ರಿಯು ವರವನ್ನು ಬೇಡ್ಕೊತಾಳೆ. ಏನಂತ? ಸಾವಿತ್ರಿ ಏನು ಕೇಳ್ತಾಳೆ, ನನ್ನ ಮಾವಂದಿರಾದ ದ್ಯುಮತ್ಸೇನರು ಅಂಧರು ಹಾಗೂ ಅವರ ಸ್ವಂತದವರ ಮೋಸದಿಂದನೇ ಅವರು ರಾಜ್ಯವನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಆ ಎರಡೂ ಸಿಗಬೇಕು. ಅಂದರೆ ಮಾವಂದಿರಿಗೆ ಕಣ್ಣು ಬರಬೇಕು ಹಾಗೂ ಅವರಿಗೆ ರಾಜ್ಯ ಸಿಗಬೇಕು ಅಂತ ವರವನ್ನು ಬೇಡ್ಕೊತಾಳೆ. ಆಯಿತು, ಕರುಣಿಸುವೆ, ತಥಾಸ್ತು ಅಂತ ಯಮಧರ್ಮರಾಯ ಹೇಳ್ತಾನೆ. ಆಮೇಲೆ ಆಯಿತು, ವರ ಕೊಟ್ಟ ಯಮಧರ್ಮರಾಯ. ಮತ್ತೆ ಅವನ ಪ್ರಾಣವನ್ನು ತಗೊಂಡು ಮುಂದೆ ಹೋಗ್ತಾನೆ. ಅವಾಗ ಏನಾಗುತ್ತೆ, ಮತ್ತೆ ಇವಳು ಹಿಂಬಾಲಿಸ್ತಾನೆ ಇರ್ತಾಳೆ. ಅವಾಗ ಹೇಳ್ತಾನೆ, ಏನಮ್ಮ, ಏನು ಸಾವಿತ್ರಿ ನಿನ್ನ ಸಮಸ್ಯೆ ಅಂತ ಕೇಳಿದಾಗ, ನೋಡಿ, ಸತಿಪತಿಯ ಧರ್ಮ, ಎಲ್ಲಿರ್ತಾನೋ ಸತಿಯು ಅಲ್ಲೇ ಇರಬೇಕು. ಎಲ್ಲ ಕಾಲದಲ್ಲಿಯೂ ಸತಿಪತಿಯ ಧರ್ಮದ ನಿಷ್ಠೆ ಅಂತ ನಾನು ನಡೆದುಕೊಳ್ತಾ ಇದ್ದೀನಿ. ನನ್ನ ಪತಿ ಎಲ್ಲಿರ್ತಾನೋ ನಾನು ಕೂಡ ಅಲ್ಲೇ, ನನ್ನೂ ಕೂಡ ಅಲ್ಲಿಯೇ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾಳೆ. ಇಲ್ಲ, ಅದು ಸಾಧ್ಯವಿಲ್ಲ ಅಂತ ಯಮಧರ್ಮರಾಯ ಹೇಳ್ತಾನೆ. ಕಷ್ಟದಲ್ಲೂ ನಾನು ಜೊತೆಯಾಗಿರಬೇಕು, ಸುಖದಲ್ಲೂ ನಾನು ಜೊತೆಯಾಗಿರಬೇಕು. ಏನೇ ಬರಲಿ, ನಾನಂತೂ ನನ್ನ ಪತಿದೇವರನ್ನು ಬಿಡೋಲ್ಲ ಅಂತ ಸಾವಿತ್ರಿಯು ಮತ್ತೆ ಹೇಳ್ತಾಳೆ. ಆವಾಗ ಏನು, ನಿನ್ನ ಇನ್ನೊಂದು ವಾರ ಕೇಳ್ಕೊ ಅಂತ ಕೇಳ್ತಾನೆ. ಆವಾಗ ಸಾವಿತ್ರಿ ಹೇಳ್ತಾಳೆ, ನನ್ನ ತಂದೆಯಾದ ಅಶ್ವಪತಿಗೆ ಗಂಡು ಮಕ್ಕಳಿಲ್ಲ,
ಅವರಿಗೆ ಮಕ್ಕಳಾಗಲಿ ಎಂದು ವರವನ್ನು ಬೇಡ್ಕೊಂತಾಳೆ. ಆಯಿತು ಕರುಣಿಸುವೆ ಅಂತ ಹೋಗ್ಬಿಡ್ತಾನೆ. ಆಯಿತು ಮತ್ತೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಮತ್ತೆ ದಾರಿ ಕ್ರಮಿಸ್ತಾ ಬರ್ತತೆ. ಆವಾಗ ದಾರಿ ಮತ್ತೆ ಹಿಂಬಾಲಿಸ್ತಾ ಬರ್ತಾಳೆ. ಏನಮ್ಮ ಸಾವಿತ್ರಿ ಅಂತ ಕೇಳಿದಾಗ ಧರ್ಮರಾಯ, ನೀನು ಕಲಿಯುಗದಲ್ಲಿ, ನೀನು ಮಾನವರ ಕುಲದಲ್ಲಿ ಎಲ್ಲರಿಗೂ ಸಮಾನವಾಗಿ ನಡ್ಕೊಂಡಿದೀಯ. ಇದ್ದವರು ಇಲ್ಲಾರ್ದವರು ಎಲ್ಲರಿಗೂ ನೀನೇ ನ್ಯಾಯವನ್ನು ಒದಗಿಸಿದೀಯ. ಯಾರ ಪ್ರಾಣದ ಕೊನೆ ಗಳಿಗೆ ಬಂದಾಗ ನೀನು ಬಂದು ಅವರನ್ನು ತೆಗೆದುಕೊಂಡು ಹೋಗ್ತೀಯ. ಎಂಥ ಬಲ್ಲವರೇ ಆಗಿರಲಿ, ಬಲ್ಲಿದವರೇ ಆಗಿರಲಿ, ಇದ್ದವರೇ ಆಗಿರಲಿ, ಇಲ್ಲದವರೇ ಆಗಿರಲಿ, ಆ ಸಮಯ ಬಂತು ಅಂದರೆ ನೀನು ಯಾರನ್ನು ಹಿಂದೆ ಮುಂದೆ ನೋಡಲ್ಲ, ಅಲ್ಲಿ ಹೋಗ್ತೀಯ, ಪ್ರಾಣ ತೆಗಂತೀಯ, ಬರ್ತಾ ಇರ್ತೀಯ. ಇದಕ್ಕೋಸ್ಕರನೇ ನಿನ್ನನ್ನು ಧರ್ಮರಾಯ, ಯಮಧರ್ಮರಾಜ ಎಂದು ಕರೆದಿರುವುದು, ಸರಿನಾ ಅಂತ ಹೇಳ್ತಾಳೆ. ಹೌದಮ್ಮ, ಹೌದು. ಅಲ್ಲಿಗೆ ಸಾವಿತ್ರಿ ಹೇಳ್ತಕ್ಕಂಥ ಮಾತುಗಳಿಗೆ, ಸಾವಿತ್ರಿಯ ವಾದಕ್ಕೆ, ಸಾವಿತ್ರಿಯ ಜಾಣ್ಮೆಗೆ, ಸಾವಿತ್ರಿಯ ಪ್ರತಿಷ್ಠೆಗೆ, ಸಾವಿತ್ರಿಯ ಜ್ಞಾನಕ್ಕೆ ಯಮಧರ್ಮರಾಯ ಮನಸ್ಸೋತು ಕೇಳ್ತಾನೆ. ಏನು ವರ ಬೇಕು ಕೇಳಮ್ಮ ಅಂತ. ಆವಾಗ ಸಾವಿತ್ರಿಯು ಕೇಳ್ತಾಳೆ, ನನಗೆ ಹಾಗೂ ಸತ್ಯವಾನನಿಗೆ 100 ಮಕ್ಕಳು ಹುಟ್ಟುವ ಭಾಗ್ಯವನ್ನು, 100 ಮಕ್ಕಳ ತಂದೆ ತಾಯಿಯಾಗುವ ಭಾಗ್ಯವನ್ನು ನಮಗೆ ಕೊಡು ಅಂತ ಸಾವಿತ್ರಿ ಕೇಳ್ತಾಳೆ ಯಮಧರ್ಮರಾಯ. ಆಯಿತು ಅಂತ ಹೇಳಿ ಮತ್ತೆ ಯಮಧರ್ಮರಾಯನು ಸತ್ಯವಾನನ್ನು ಕರ್ಕೊಂಡು ಮತ್ತೆ ಹೋಗ್ತಿರ್ತಾನೆ. ಅವಾಗ ಏನಾಗುತ್ತೆ, ಮುಂದೆ ಹೋಗ್ತಾ ಹೋಗ್ತಾ ಸಮಯ ಕಳೆದಾಗೆ ಮತ್ತೆ ಇವಳು ಸಾವಿತ್ರಿಯು ಯಮಧರ್ಮರಾಯನನ್ನು ನಿಲ್ಲಿಸ್ತಾಳೆ. ನಿಲ್ಲಿಸಿ ಅವಾಗೇನು ಮಾಡ್ತಾಳೆ, ಕೇಳ್ತಾಳೆ, ಯಮಧರ್ಮರಾಯ, ನೀನು ಮತ್ತೆ ನಿನ್ನ ಧರ್ಮವನ್ನು ಬಿಡ್ತಾ ಇದೀಯಾ, ಏನು ನೀನು ಕೊಟ್ಟ ಮಾತಿಗೆ ತಪ್ತಾ ಇದೆಯಾ ಅಂತ ಹೇಳ್ತಾಳೆ. ಏನು ನಾನೇನು ಮಾತು ತಪ್ಪಿದೆ ಅಂತ ಯಮಧರ್ಮರಾಯ ಕೇಳ್ತಾನೆ. ಆವಾಗ ಸಾವಿತ್ರಿ ಹೇಳ್ತಾಳೆ, ನಾನು ಕೇಳಿಕೊಂಡಿರ್ತಕ್ಕಂಥ ಕೊನೆಯ ವರ, ನಾನು ಹಾಗೂ ಸತ್ಯವಾನನು 100 ಮಕ್ಕಳ ತಂದೆ ತಾಯಿಯಾಗಬೇಕು ಎಂದು ಬೇಡಿಕೊಂಡಿರುವೆ. ಅಂದಾದ ಮೇಲೆ ನನ್ನ ಸತ್ಯವಾನನ ಪ್ರಾಣವನ್ನು ನೀನು ಕರೆದುಕೊಂಡು ಹೋದಾಗ ಇದು ಹೇಗೆ ಸಾಧ್ಯ ಎಂದು ಸಾವಿತ್ರಿಯು ಧರ್ಮರಾಯನನ್ನು ಕೇಳ್ತಾಳೆ. ಆವಾಗ ಧರ್ಮರಾಯನು ಸಾವಿತ್ರಿಯ ಜ್ಞಾನಕ್ಕೆ, ಸಾವಿತ್ರಿಯ ಕಠಿಣ ವ್ರತಕ್ಕೆ ಅವನ ಪ್ರಾಣವನ್ನು ಅಲ್ಲಿಯೇ ಬಿಟ್ಟು ಅವನು ಯಮಧರ್ಮರಾಯನು ಯಮಲೋಕಕ್ಕೆ ಹೊರಟು ಹೋಗ್ತಾನೆ. ಆ ಸ್ಥಳವೇ ವಟವೃಕ್ಷದ ಕೆಳಗೆ. ಅಲ್ಲಿ ಇರ್ತಕ್ಕಂತಹ ದೇಹ ಸತ್ಯವಾನನ ದೇಹ ವಟವೃಕ್ಷದ ಕೆಳಗೆ ಇರುತ್ತೆ. ಮತ್ತೆ ಆ ದೇಹಕ್ಕೆ ಪ್ರಾಣ ಬಂದು ಮತ್ತೆ ಸೇರುತ್ತೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಸಾರಾಂಶ ಏನು ಅಂದರೆ, ಆ ವಟವೃಕ್ಷದ ಕೆಳಗೆ ಪ್ರಾಣ ಬಿಟ್ಟು ಹೋಗಿರ್ತಕ್ಕಂಥ ದೇಹಕ್ಕೆ ಪ್ರಾಣ ಮತ್ತೆ ಮರಳಿ ಬಂದು ಸೇರುತ್ತೆ ಅಂತ ಪ್ರತೀತಿ ಇರೋದು. ಸೊ ಹಾಗಾಗಿ ನಾವು ಮೇಜರ್ ಆಗಿ ನಾವಿಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶಗಳು ಏನಪ್ಪ ಅಂತಂದರೆ, ಶಂಕರಾಚಾರ್ಯರು, ಮಧ್ವಾಚಾರ್ಯರು ಹೇಳಿರುವ ಹಾಗೆ ಒಂದು ಹೆಣ್ಣು ಮಗು ಜನಿಸಿತು ಅಂತಂದರೆ ಅವಳು 2 ಮನೆಯನ್ನು ಬೆಳಗ್ತಾಳಂತೆ. ಈಗ ಆಲ್ರೆಡಿ ಅದು ಗೊತ್ತಿದೆ, ಹುಟ್ಟಿರುವ ಮನೆ ಹಾಗೂ ನಂತರ ಮದುವೆ ಆದ ನಂತರ ಹೋಗಿ ಇರ್ತಕ್ಕಂಥ ಮನೆ. ನೋಡಿ, ಹೆಣ್ಣು ಒಂದೇ ಸಮಯಕ್ಕೆ ಎಲ್ಲ ಪಾತ್ರವನ್ನು ವಹಿಸಬೇಕಾಗಿ ಬರುತ್ತೆ. ಗಂಡನಿಗೆ ಹೆಂಡತಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ಅಣ್ಣನಿಗೆ ತಂಗಿಯಾಗಿ, ತಮ್ಮನಿಗೆ ಅಕ್ಕನಾಗಿ, ಮೊಮ್ಮಕ್ಕಳಿಗೆ ಅಜ್ಜಿಯಾಗಿ. ಇದು ಎಲ್ಲ ಶಕ್ತಿಯನ್ನು ಕೊಟ್ಟಿರೋದು ನಿಸರ್ಗದಲ್ಲಿ ಹೆಣ್ಣಿಗೆ ಮಾತ್ರ. ಸೊ ಸಹನೆಯ ಇನ್ನೊಂದು ರೂಪವೇ ಹೆಣ್ಣು. ಆದಾಗ್ಯೂ ಈ ಕಥೆಯಲ್ಲಿ, ಸತ್ಯವಾನ್ ಸಾವಿತ್ರಿಯ ಕಥೆಯಲ್ಲಿ ನೋಡಿ, ಮೊದಲನೇದಾಗಿ ಗಂಡನ ಮನೆಯ ಯೋಗಕ್ಷೇಮವನ್ನು ಬೇಡ್ಕೊತಾಳೆ. ಮೊದಲನೆಯವರ ಗಂಡವನ ಪ್ರಾಣ ಅಲ್ಲ, ತನ್ನ ಮನೆಯದ ಸೌಖ್ಯ ಅಲ್ಲ, ಮಾವಂದಿರ ಕಣ್ಣು ಹಾಗೂ ರಾಜ್ಯ
ಗಂಡನ ಮನೆಯನ್ನೇ ಸ್ವಂತ ಮನೆಯೆಂದು ಭಾವಿಸಿದ ಸಾವಿತ್ರಿ ಬೇಡ್ಕೊಂಡಿರೋದು ಮೊದಲು ಗಂಡನ ಮನೆಯ ಸೌಖ್ಯವನ್ನು, ಅದಾದ ನಂತರ ತವರ ಮನೆಯ ಸೌಖ್ಯವನ್ನು, ಅದಾದ ನಂತರ ಗಂಡ ಹಾಗೂ ಹೆಂಡತಿಯ ಸೌಖ್ಯವನ್ನು ನಾವು ತಿಳಿಬೇಕಾಗಿರೋದಿಷ್ಟೇ. ಸೊ ಹೀಗೆ ಇಲ್ಲಿಗೆ ಸತ್ಯವಾನ್ ಸಾವಿತ್ರಿಯ ಕಥೆಯು ಸುಖಾಂತ್ಯವಾಗುತ್ತೆ. ನಾವು ಆ ವಟವೃಕ್ಷದಲ್ಲಿ ರುದ್ರದೇವರ ಅಂಶವಿದೆ ಎಂದು ಸಾಕಷ್ಟು ಗ್ರಂಥಗಳಲ್ಲಿ ಹೇಳಲಾಗಿದೆ. ಹಾಗೂ ರುದ್ರದೇವರ ಜೊತೆಯಲ್ಲಿ ಉಮಾಮಹೇಶ್ವರಿ ಪಾರ್ವತಿ ದೇವಿಯು ಸದಾ ನೆಲೆಸಿರ್ತಾಳೆ. ಅಲ್ಲಿರ್ತಕ್ಕಂಥ ಪಾರ್ವತಿ ದೇವಿಗೆ ರುದ್ರದೇವರಿಗೆ ನಾವು ಗ್ರಂಥ ಮೂಲಗಳಲ್ಲಿರುವ ಪ್ರಕಾರ 108 ಪ್ರದಕ್ಷಿಣೆಯನ್ನು ಪ್ರತಿನಿತ್ಯ ಸಾವಿತ್ರಿ ದೇವಿಯು ವಟವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡ್ತಾ ಅದಕ್ಕೆ ಸೂತ್ರ ದಾರವನ್ನು ಹಿಡಿದುಕೊಂಡು ಆ ವಟವೃಕ್ಷಕ್ಕೆ ಹಾಕ್ತಾ ಪ್ರತಿನಿತ್ಯ 108 ಏನೂ ತಿನ್ನಂಗಿಲ್ಲ, ಉಪವಾಸ, ಈ ರೀತಿ 3 ದಿನಗಳ ಕಠಿಣ ವ್ರತವನ್ನು ಸಾವಿತ್ರಿಯು ನಡೆಸ್ತಾಳೆ. ಸೊ ಇದಾದ ಮೇಲೂ ನಾವು ಈಗ ಕಲಿಯುಗದಲ್ಲಿ, ಈಗ ಇರ್ತಕ್ಕಂಥ ನಾವು ಯುಗದಲ್ಲಿ ನಾವು ನೋಡಬೇಕಪ್ಪ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ ಅಂತಂದರೆ, ಈಗ ನೀವು ಮಾಡ್ತಕ್ಕಂಥ ವ್ರತದ ಭಾಗಕ್ಕೆ ಬರ್ತೀನಿ. ಇದು ನಡೆದಿರ್ತಕ್ಕಂಥ ಕತೆ, ಅವರು ಪಡೆದುಕೊಂಡಿರ್ತಕ್ಕಂಥ ಫಲ. ಈಗ ನಾವು ಏನು ಮಾಡಲಿಕ್ಕೆ ಸಾಧ್ಯ? ಪತಿಯ ಅಷ್ಟೈಶ್ವರ್ಯವನ್ನು ಬಯಸ್ತಕ್ಕಂಥ ಎಲ್ಲ ಸತಿಯರು ಮಾಡಬಹುದಾದಂತಹ ಪೂಜೆ ಇದು. ಸೊ ಏನು ಮಾಡಬೇಕಪ್ಪ ಅಂದರೆ 3 ದಿನನಾದರೂ ನೀವು ವ್ರತ ಕೈಗೊಳ್ಬೋದು, ಅಥವಾ 1 ದಿನನಾದರೂ ವ್ರತ ಕೈಗೊಳ್ಬೋದು. 3 ದಿನದ ವ್ರತ ಕಷ್ಟವಾಗುತ್ತೆ ಎಂದಲ್ಲಿ 1 ದಿನ ವ್ರತನಾದರೂ ಮಾಡಿ. ಏನಪ್ಪ ವ್ರತ? ನಿಮ್ಗೇನು ಸಾಧ್ಯ ಅಂತಂದರೆ, ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸ, ಸೂರ್ಯಾಸ್ತವಾದ ನಂತರ ಚಂದ್ರೋದಯವಾದ ಮೇಲೆ ಉಪವಾಸವನ್ನು ಬಿಡ್ಬೋದು. ಹುಣ್ಣಿಮೆಯ ದಿನದಂದು ವಟವೃಕ್ಷಕ್ಕೆ 108 ಪ್ರದಕ್ಷಿಣೆ ಸೂತ್ರದಿಂದ ಹಾಕಿ ಮಾಡಬೇಕು ಅಂತ ಮೂಲ ಹೇಳುತ್ತೆ. ಆದರೆ ನೀವು 108 ಆಗಲಿಲ್ಲ ಅಂತಂದರೆ ನಿಮ್ಮ ಕೈಯಲ್ಲಿ ಎಷ್ಟು ವಟವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಲು ಸಾಧ್ಯವೋ ಅಷ್ಟು ಹಾಕಿ. ಇನ್ನು ಕೆಲವೊಬ್ಬರಿಗೆ ವಟವೃಕ್ಷ ಪ್ರದಕ್ಷಿಣೆ ಹಾಕುವ ಹಾಗೇನೇ ಇರಲ್ಲ. ಹೀಗೆಲ್ಲ ಆದಾಗ ನೀವು ಏನು ಮಾಡ್ಬೋದು ಅಂತಂದರೆ, ಆ ಆಲದ ಮರದ ಎಲೆಯನ್ನು ತಂದಿಟ್ಟು ಅದಕ್ಕೆ ಪೂಜೆ ಮಾಡಿ, ವಟ ಸಾವಿತ್ರಿ ವ್ರತದ ಫೋಟೋಗಳು ನಿಮಗೆ ಸಾಕಷ್ಟು ಕಡೆ ಸಿಗ್ತವೆ. ಅದೇ ಫೋಟೋ ತಂದಿಟ್ಟು ಅದಕ್ಕೆ ನಿಮಗೆ ಯಾವ ಥರ ರಂಗೋಲಿ ಹಾಕ್ಲಿಕ್ಕೆ ಸಾಧ್ಯನೋ ಆ ಥರ ರಂಗೋಲಿ ಹಾಕಿ ಅದನ್ನೇ ಪೂಜೆ ಮಾಡೋದು ಉಂಟು. ಅದಕ್ಕೆ 108 ಪ್ರದಕ್ಷಿಣೆನೂ ಹಾಕ್ತಾರೆ. ಕೆಲವೊಬ್ಬರು 48 ಹಾಕ್ತಾರೆ, 1 ಮಂಡಲ, 21 ಮಾಡ್ತಾರೆ, 11 ಮಾಡ್ತಾರೆ. ನಿಮ್ಮ ಯಥಾಶಕ್ತಿಯ ಅನುಸಾರ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರದಕ್ಷಿಣೆಯನ್ನು ಮಾಡಿ. ಇದನ್ನು ಮಾಡುವುದರಿಂದ ಈ ವ್ರತವನ್ನು, ಫಾರ್ ಎಕ್ಸಾಂಪಲ್ ನೀವೇನಾದರೂ 3 ದಿನ ಕೈಗೊಂಡ್ರೆ ಆ 3 ದಿನದಲ್ಲಿ ಬರ್ತಕ್ಕಂತಹ ಎಲ್ಲ ಮುತ್ತೈದೆಯರ ಕಡೆಯಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಮೇಜರಾಗಿ ಮಾಡ್ತಕ್ಕಂಥ ಕೆಲಸ ಇದು. ಸಪೋಸ್ ನೀವು 3 ದಿನ ವ್ರತ ಮಾಡೋಕ್ಕಾಗಲಿಲ್ಲ ಅಂದ್ರೂ ಆ 3 ದಿನ ಮಾತ್ರ ನಿಮ್ಮ ಮನೆಗೆ ಯಾರೇ ಮುತ್ತೈದೆಯರು ಬರಲಿ ಅವರ ಕಡೆಯಿಂದ ನೀವು ಆಶೀರ್ವಾದವನ್ನು ಪಡ್ಕೊಳ್ಳಿ. ಈ 3 ದಿನ ನೀವು ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ನಿಮ್ಮ ಸತಿಯ ಆಯಸ್ಸು ಹಾಗೂ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿದೆ ಎಂದು ಸ್ಪಷ್ಟವಾಗಿ ಹೇಳ್ಬೋದು. ಕೊನೆಯ ಪಕ್ಷ ಕೊನೆಯ ದಿನ ಆದರೂ ಮಾಡ್ಕೊಳ್ಳಿ. ಇದರಿಂದ ನೀವು ಸತಿ ಸಾವಿತ್ರಿಯ ಆಶೀರ್ವಾದಕ್ಕೆ ಕೃಪೆ ಆಗ್ತೀರ. ಸತ್ಯವಾನ್ ಸಾವಿತ್ರಿ ಎಂದೇ ಹೆಸರು. ಸತ್ಯವಾನ್ ಗಂಡನ ಹೆಸರು, ಸಾವಿತ್ರಿ ಹೆಂಡತಿಯ ಹೆಸರು. ತ್ರಯೋದಶಿ, ಚತುರ್ದಶಿ ಹಾಗೂ ಹುಣ್ಣಿಮೆ 27, 28, 29 ಜೂನ್ ತಿಂಗಳು 2026ನೇ ಇಸ್ವಿ 3 ದಿನಗಳ ಕಾಲ ನೀವು ವ್ರತವನ್ನು ಮಾಡ್ಬೋದು. 3 ದಿನ ನಮಗೆ ಆಗಲ್ಲಪ್ಪ, ತ್ರಾಸಾಗುತ್ತೆ ಅಂತಂದರೆ ಅಟ್ಲೀಸ್ಟ್ ಕೊನೆಯ ದಿನ 29ನೇ ತಾರೀಕು ಹುಣ್ಣಿಮೆಯಂದು, ಸೋಮವಾರ ಬಂದಿರತಕ್ಕಂಥ ನಿಜ ಜ್ಯೇಷ್ಠ ಹುಣ್ಣಿಮೆಯಂದು ನೀವು ಈ ಆಚರಣೆಯನ್ನು ಕೈಗೊಳ್ಳಿ. ಬಲಿಷ್ಠವಾದ ಫಲಿತಾಂಶವನ್ನು ಈ ವ್ರತ ಕೊಡಲಿದೆ. ಏಕೆಂದರೆ ಅಂಥ
ಸಾವಿತ್ರಿಯು ಗಂಡನ ಆಯಸ್ಸನ್ನು ಮುಗಿದ ಮೇಲೂ ಕೂಡ ಯಮಧರ್ಮನ ಜೊತೆ ಸಂವಾದ ಮಾಡಿ ಆಯಸ್ಸನ್ನೇ ಗಿಟ್ಟಿಸಿಕೊಂಡಿರುವಾಗ ಅಂಧನಾಗಿರ್ತಕ್ಕಂಥ ಮಾವನ ರಾಜ್ಯ ಹಾಗೂ ಕಣ್ಣು ಕೂಡ ಬಂದಿದೆ. ತಂದೆ ತಾಯಿಗಳು ಅಶ್ವಪತಿ ಹಾಗೂ ಮಾಳವಿಕಾ, ಹಾಗೆ ಅವಳು ಕೂಡ 100 ಮಕ್ಕಳ ತಂದೆ ಆಗಿದ್ದಾರೆ, ತಾಯಿಯಾಗಿದ್ದಾಳೆ. ಇಷ್ಟೆಲ್ಲ ಆಗಿರಬೇಕಾದಾಗ ಈ ವ್ರತವನ್ನು ಕೈಗೊಂಡಿರ್ತಕ್ಕಂಥ ಮಹಿಳೆಯರಿಗೆ ಅವರ ಪತಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಿಂಪಲ್, ಒಂದೇ ದಿನ ಉಪವಾಸ ಮಾಡಿ 3 ದಿನ ಆಗಲಿಲ್ಲ ಅಂದರೆ ಉಪವಾಸದ ನಿಯಮಗಳು ಆದಷ್ಟು ಪಾಲಿಸಿ, ನಿಮಗೆಷ್ಟು ಸಾಧ್ಯವೋ ಅಷ್ಟು ಪಾಲಿಸಿ. ಕೊನೆಯ ಪಕ್ಷ ಉಪವಾಸ ಮುಗಿದ ನಂತರ ವಟವೃಕ್ಷ ಅಂದರೆ ಆಲದ ಮರಕ್ಕೆ ನೀರನ್ನು ಉಣಿಸಿ ಅಲ್ಲಿ ಸೂತ್ರವನ್ನು ತೆಗೆದುಕೊಂಡು ನಿಮಗೆ ಎಷ್ಟು ಪ್ರದಕ್ಷಿಣೆ ಸಾಧ್ಯವೋ ಅಷ್ಟು ಪ್ರದಕ್ಷಿಣೆಯನ್ನು ಹಾಕಿ ಷೋಡಶೋಪಚಾರಗಳಿಂದ ಆಲದ ಮರಕ್ಕೆ ಪೂಜೆ ಮಾಡಿ ಬನ್ನಿ. ಅಲ್ಲಿಗೆ ನಿಮ್ಮ ಕೆಲಸ ಮುಗೀತು. ಇಷ್ಟೇ, ಬಹಳ ಸಿಂಪಲ್ ಆಗಿದೆ. ಮೇಜರಾಗಿ ಅರ್ಥಾನುಸಂಧಾನಪೂರ್ವಕವಾಗಿ ಅಂದರೆ ಮೊದಲೇ ಹೇಳಿದ ಹಾಗೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇದನ್ನು ಅರ್ಥ ಮಾಡಿಕೊಂಡು ನೀವು ಒಂದೇ ದಿನ ಮಾಡಿದರೂ ಕೂಡ ಸಾಕು, ಅದು ಫಲ ಕೊಟ್ಟೇ ಕೊಡುತ್ತೆ. ಇದನ್ನು ಈ ವರ್ಷ ನೀವು ಮಾಡಿದರೆ ಮುಂದಿನ ವರ್ಷ ಅಷ್ಟೊತ್ತಿಗೆ ನೀವು 100% ಎಲ್ಲ ರೀತಿಯ ಗಂಡನಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುವುದನ್ನು ನೀವು ನೋಡಬಹುದು. ಮಾಡಿರ್ತಕ್ಕಂತಹ ಕೆಲವೊಂದಿಷ್ಟು ಪಾಪಗಳಲ್ಲಿ ನಮಗೆ ತಿಳಿದೇನೋ ಆಗಿರ್ತಕ್ಕಂಥ ತಪ್ಪುಗಳನ್ನು ಈ ಗಾಯತ್ರಿ ದೇವಿಯು ಕ್ಷಮಿಸುತ್ತಾಳೆ. ರುದ್ರನ ಅವತಾರ ಆಗಿರ್ತಕ್ಕಂಥ ವಟವೃಕ್ಷ, ಉಮಾಮಹೇಶ್ವರಿ, ಪಾರ್ವತಿ ದೇವಿ, ಶಿವ, ಪಾರ್ವತಿ ಎಲ್ಲರೂ ವಟವೃಕ್ಷದಲ್ಲಿ ನೆಲೆಸಿರುವುದರಿಂದ ಆ ವೃಕ್ಷಕ್ಕೆ ನಿಜ ಜ್ಯೇಷ್ಠ ಹುಣ್ಣಿಮೆಯಾದ 29/6/2026 ನೀವು ಈ ಕಾರ್ಯವನ್ನು ಮಾಡುವುದರಿಂದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಈ ಪತಿವ್ರತೆಯರ ಶಿರೋಮಣಿಯರ ಸಾಲಿನಲ್ಲಿ ಇರ್ತಕ್ಕಂಥ ಸತಿ ಸಾವಿತ್ರಿಯ ಕಥೆಯನ್ನು ನೀವು ಕೇಳಿರುವುದರಿಂದ ಅದರ ಭಾಗ್ಯದಲ್ಲಿ ನೀವು ಕೂಡ ಪಾಲ್ದಾರಿ ಆಗ್ತೀರ. ಎಲ್ಲ ರೀತಿಯ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲು ನಿಮಗೆ ಇದು ಒಂದು ತುಂಬ ಒಳ್ಳೆಯ ಅವಕಾಶ. ವರ್ಷಕ್ಕೊಂದೇ ಸರಿ ಮಾಡೋದು ಇದನ್ನು. ಸೊ ದಿನ ಮಾಡೋದೇನಿರಲ್ಲ. ಗಂಡನಿಗೆ ಬಂದಿರತಕ್ಕಂಥ ಕಂಟಕಗಳು ಸಾಕಷ್ಟು ದೂರ ಆಗಿರೋ ಉದಾಹರಣೆ ಇದೆ. ಸೊ ಇದನ್ನು ಎಷ್ಟು ಕಟ್ಟುನಿಟ್ಟಾಗಿ ಮಾಡಲಿಕ್ಕೆ ಸಾಧ್ಯನೋ ಅಷ್ಟನ್ನು ಮಾಡಿ ಬ್ರಹ್ಮಚಾರ್ಯತ್ವವನ್ನು ಪಾಲಿಸಿ ಬೇರೆ ಊರುಗಳಿಗೆ ಹೋಗುವುದನ್ನು ವ್ರತದ ಸಮಯದಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಸಮಸ್ಯೆ ಇಲ್ಲ. ಒಂದೇ ದಿನ ಮಾಡಿದ್ರಂತೂ ಏನು ಸಮಸ್ಯೆ ಇಲ್ಲ. 3 ದಿನ ಮಾಡಿದಾಗ ಸ್ವಲ್ಪ ಪ್ರಯಾಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಇಷ್ಟು ಮಾಡೋದರಿಂದ ಪತಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳು, ಹಣ, ಧನ, ಕನಕ ಹಾಗೂ ಯಾವುದೇ ಕಂಟಕಗಳು ಇದ್ದಲ್ಲಿ, ಯಾವುದೇ ಅನಾರೋಗ್ಯದಿಂದ ಪೀಡಿತರಾಗಿದ್ದಲ್ಲಿ ಈ ವ್ರತವನ್ನು ಕೈಗೊಳ್ಳುವುದರಿಂದ ಅವರ ಆಯಸ್ಸನ್ನು ಹೆಚ್ಚಿಸುವುದರಲ್ಲಿ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿದೆ. ಕೆಲವೊಬ್ಬರಿಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಬೇಕು ನನ್ನ ಗಂಡನಿಗೆ ಅಂದರೂ ಕೂಡ ಮಾಡ್ಬೋದು. ನನಗೆ ಒಳ್ಳೆಯ ಗಂಡ ಸಿಗಲಿ, ಸತ್ಯವಾನ್ನಂತಹ ಗಂಡ ಸಿಗಲಿ ಅಂತ ಮಾಡ್ಬೋದು. ಹಾಗೆಯೇ ಈ ವ್ರತದ ಮೇನ್ ಪ್ರಾಮುಖ್ಯತೆ ಏನು ಅಂದರೆ ಮೇಜರಾಗಿ ಪತಿಯ ಸರ್ವತೋಮುಖ ಬೆಳವಣಿಗೆಗಾಗಿ ಸತಿಯು ಮಾಡ್ತಕ್ಕಂಥ ವ್ರತವಾಗಿದೆ. ಇದು ಬಹಳಷ್ಟು ಸಾರಿ ಕೇಳ್ತಾ ಇರ್ತೀರಲ್ಲ, ನಮ್ಮ ಯಜಮಾನರಿಗೆ ಮಾಡೋಕ್ಕಾಗಲ್ಲ, ನಾನು ಮಾಡ್ಬೋದಾ ಅಂತ. ಇದು ನೀವು ಮಾಡ್ತಕ್ಕಂಥ ವ್ರತ, ತಾಯಂದರು ಮಾಡ್ತಕ್ಕಂಥ ವ್ರತ, ಮಹಿಳೆಯರು ಮಾಡ್ತಕ್ಕಂಥ ವ್ರತ. ಇಷ್ಟನ್ನು ಮಾಡೋದ್ರಿಂದ ಪತಿಯ ಸರ್ವತೋಮುಖ ಬೆಳವಣಿಗೆಯು ಉಂಟಾಗಲಿದೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಡ್ಯಾಮ್ ಶೋರ್. ಎಸ್. ಕೊನೆಯ ಪಕ್ಷ ಬಂದಿರತಕ್ಕಂಥ ಸೌಮಂಗಲಿಯರಿಂದ ನೀವು ಆಶೀರ್ವಾದ ಪಡ್ಕೊಳ್ಳಿ, ಮುತ್ತೈದೆಯರಿಂದ ಆಶೀರ್ವಾದ ಪಡ್ಕೊಳ್ಳಿ. ಅವರನ್ನು ಆ ಸಾವಿತ್ರಿ ದೇವಿ ಎಂದೇ ಭಾವಿಸಿದರೆ ಏನೂ ತಪ್ಪಿಲ್ಲ. ಉಪವಾಸ ಮಾಡೋದು, ನೀರು ತಗೊಂಡು ಹೋಗಿ ವಟವೃಕ್ಷಕ್ಕೆ ನೀರು ಉಣಿಸಿ ಬರುವುದು, ಇಷ್ಟೇ ಅಂದ್ಬಿಟ್ಕೊಳ್ರಿ. ಕೊನೆಯ ಪಕ್ಷ 29ನೇ ತಾರೀಕು ಸೋಮವಾರ
ಜೂನ್ 2026ರಂದು 2 ಲೀಟರ್ ನೀರನ್ನು ಮನೆಯಿಂದನೇ ತೊಗೊಂಡೋಗಿ. ಎಷ್ಟೋ ಸರಿ ದೇವಸ್ಥಾನದಲ್ಲೇ ನೀರು ಸಿಗ್ತಾ ಇರುತ್ತೆ, ಅಲ್ಲಿಂದ ನೀರು ತಗೊಂಡು ಅಲ್ಲೇ ಹಾಕಬಾರ್ದು. ನಿಮ್ಮ ಮನೆಯಿಂದ ನೀರನ್ನು ತೊಗೊಂಡೋಗ್ರಿ, ಅಲ್ಲಿ ನೀರು ಉಣಿಸ್ರಿ. ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇರ್ತೀರ, ಅಲ್ಲಿ ನೀರನ್ನು ಉಣಿಸಿ ನಿಮಗೆ ಎಷ್ಟು ಪ್ರದಕ್ಷಿಣೆನೋ ಅಷ್ಟು ಪ್ರದಕ್ಷಿಣೆ ಹಾಕಿ ಬನ್ನಿ. ಪತಿ ದೇವರಿಂದ ಆಶೀರ್ವಾದ ಪಡ್ಕೊಳ್ಳಿ, ಅಷ್ಟೇ ಸಾಕು. ಅವತ್ತು ಯಾರಾದರೂ ಸೌಮಂಗಲಿಯರು ಬಂದರೆ ಅವರಿಗೂ ಕೂಡ ಬರಿಗೈಯಲ್ಲಿ ಕಳಿಸ್ಬೇಡಿ. ನಿಮ್ಮ ಇಚ್ಛಾನುಸಾರ, ನಿಮ್ಮ ಶಕ್ತಿಯಾನುಸಾರ ಅವರಿಗೆ ಏನಾದರೂ ಕೊಟ್ಟು ಕಳಿಸಿ. ಕೆಲವರು ಉಡಿ ತುಂಬೋದಾ, ಎಸ್ ತುಂಬೋದು. ನಿಮ್ಗೆ ಯಾವ ರೀತಿ ಏನು ಮಾಡೋಕ್ಕೆ ಸಾಧ್ಯವೋ ಅದನ್ನು ಮಾಡಿ, ಸಾಕು. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ.